ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಸಪ್ತಮೋऽಧ್ಯಾಯಃ. ಜ್ಞಾನವಿಜ್ಞಾನಯೋಗಃ. ಉದಾರಾಃ ಸರ್ವ ಏವೈತೆ ಜ್ಞಾನಿ ತ್ವಾತ್ಮೈವ ಮೇ ಮತಂ. ಆಸ್ಥಿತಃ ಸ ಹಿ ಯುಕ್ತಾತ್ಮಾ ಮಾಮೇವಾನುತ್ತಮಾಂ ಗತಿಂ. ಇವರೆಲ್ಲರೂ ಉತ್ತಮರು, ಆದರೆ ಜ್ಞಾನಿಯು ಮಾತ್ರ ನನ್ನ ಆತ್ಮವೇ. ಇದು ನನ್ನ ಅಭಿಪ್ರಾಯ. ಏಕೆಂದರೆ ಅವನು ಯುಕ್ತಾತ್ಮನಾಗಿ ನನ್ನನ್ನೇ ಪರಮಗತಿಯೆಂದು ತಿಳಿದು ಆಶ್ರಯಿಸಿರುವವನು. ಭಗವಂತನಿಗೆ ಎಲ್ಲರೂ ಒಂದೇ. ಆತ ತಾರತಮ್ಯ ಮಾಡುವವನಲ್ಲ. ಆದರೆ ಜ್ಞಾನಿ ಭಗವಂತನನ್ನೇ ನಂಬಿ ಅವನಲ್ಲೇ ತನ್ನ ಮನಸ್ಸಿಟ್ಟು ತನ್ನೆಲ್ಲ ಕಾರ್ಯಗಳನ್ನು ಭಗವಂತನಿಗೆ ಅರ್ಪಿಸಿ ಸದಾ ಭಗವಂತನನ್ನೇ ಸ್ಮರಿಸುವುದನ್ನು ಬಿಟ್ಟು ಇನ್ನಾರನ್ನು ಪ್ರೀತಿಸಲು ಸಾಧ್ಯ? ಜ್ಞಾನಿಯಾದವನಿಗೆ ಯಾವುದರ ಅವಶ್ಯಕತೆ ಇರದು. ಆದರೂ ಆತ ತನ್ನ ಕರ್ತವ್ಯವನ್ನು ಬಿಡಲಾರ. ಸತ್ವ, ರಜ, ತಮೋ ಗುಣಗಳಿಂದ ಬಂಧಿತರಾಗಿ ತನ್ನನ್ನು ಕಟ್ಟಿಹಾಕಿಕೊಂಡ ಜನರ ಏಳಿಗೆಗಾಗಿ ದುಡಿಯುವ ಜ್ಞಾನಿ ಅವರನ್ನು ಪರಮಾತ್ಮನೆಡೆಗೆ ಸೆಳೆಯಲು ಜ್ಞಾನ ಯಜ್ಞಗಳನ್ನು ನಡೆಸಿ ಅಂಧಕಾರದಲ್ಲಿ ಸಿಲುಕಿ ತೊಡಲಾಡುತ್ತಿರುವ ಜೀವಿಗಳ ಬದುಕಿಗೆ ಆಶಾಕಿರಣನಾಗುತ್ತಾನೆ. ಜ್ಞಾನಿಗೆ ಐಹಿಕ ಸುಖದ ಒಲವು ಇಲ್ಲದ ಕಾರಣ ಆತ ಯಾರನ್ನೂ ದಾರಿ ತಪ್ಪಿಸಿ ಅಥವಾ ಮೋಸಗೊಳಿಸಿ ದುಡಿಮೆ ಮಾಡುವುದಿಲ್ಲ. ಮಾತಿನಲ್ಲಿ ಅಣುಕಿಸುವುದು ಹಿಂಸೆ ಎಂದು ಹೇಳುವ ಜ್ಞಾನಿ ಎಂದೂ ಇತರರ ಗೌರವಕ್ಕೆ ಚ್ಯುತಿ ತರುವುದಿಲ್ಲ. ಸತ್ಯ ಪ್ರಾಮಾಣಿಕತೆಯಿಂದ ಜೀವನ ಸಾಗಿಸುವ ಈತ ಭಾವೋದ್ವೇಗಕ್ಕೆ ಒಳಗಾಗದೆ ಎಲ್ಲರಲ್ಲೂ ದೈವತ್ವ ಗುರುತಿಸುವ ಈತ ಸಕಲ ಜೀವಿಗಳನ್ನು ದೇವರಂತೆ ಕಂಡು ಕೃತಜ್ಞತಾಭಾವದಿಂದ ಸ್ಮರಿಸುತ್ತಾನೆ. ಸೂರ್ಯನ ಬೆಳಕಿನ ಪ್ರತಿರೂಪದಂತಿರುವ ಶುದ್ಧವಾದ ಆತ್ಮ ಅದ್ಹೇಗೆ ಭಗವಂತನಿಗೆ ಬೇರೆಯಾಗಿರಲು ಸಾಧ್ಯ? ಈ ಕಾರಣದಿಂದ ಭಗವಂತ ಹೇಳುತ್ತಿರುವುದು ಆತ ಯುಕ್ತಾತ್ಮ, ಅಂದರೆ ಯೋಗ್ಯನಾದವ. ಹರಿ ಓಂ.